ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಥೈರಾಯ್ಡ್ ಪ್ರಾಬ್ಲಮ್ ಇನ್ ಪ್ರೆಗ್ನೆನ್ಸಿ. ಸುಮಾರಷ್ಟು ಜನಕ್ಕೆ ಕನ್ಸೀವ್ ಆದ ಮೇಲೆ ಥೈರಾಯ್ಡ್ ಬಂದಿರುತ್ತೆ. ಓಕೆ. ಕನ್ಸೀವ್ ಆಗೋದಕ್ಕಿಂತ ಮುಂಚೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಥೈರಾಯ್ಡ್ ಬಂತು ಅಂತಂತಂದರೆ ಯೂಶುವಲ್ ಆಗಿ ಏನು ಮಾಡ್ತಾರೆ, ಮೆಡಿಸಿನ್ ತೊಗೊಳ್ಳೇಬೇಕು ಅಂತಂತ ಹೇಳ್ತಾರೆ. ಆ್ಯಂಡ್ ಥೈರಾಯ್ಡ್ ತುಂಬ ಜಾಸ್ತಿ ಇತ್ತು ಅಂತಂತಂದ್ರೂ ಕನ್ಸೀವ್ ಆಗ್ತಾ ಇರೋದಿಲ್ಲ. ಸುಮಾರಷ್ಟು ಜನ ಚೆಕ್ ಮಾಡಿಸ್ಕೊಂಡಿರೋದಿಲ್ಲ, ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಆದರೆ ಗೊತ್ತಾಗಿರೋದಿಲ್ಲ. ಇದರಿಂದಾನೇ ಅನ್ನೋದು ಗೊತ್ತಾಗಿರೋದಿಲ್ಲ. ಆದರೆ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ, ಟ್ರೈ ಮಾಡಿದವಾಗ ಆಗಿರಲ್ಲ. ಯಾವಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ಓಕೆ ಥೈರಾಯ್ಡ್ ಇದೆ ಅಂತ. ಸೊ ಥೈರಾಯ್ಡ್ ಇದೆ ಅಂತಂದವಾಗ ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ತೊಗೊಳ್ಳಿ ಕಂಟಿನ್ಯೂಯಸ್ ಆಗಿ, ಥೈರಾಯ್ಡ್ ಕಮ್ಮಿ ಆದ್ಮೇಲೆ ಟ್ರೈ ಮಾಡಿ ಅಂತಂತ ಹೇಳ್ತಾರೆ. ಓಕೆ. ನನ್ನ ಫ್ರೆಂಡ್ ಒಬ್ಬಳಿಗೆ ಕರ್ಕೊಂಡು ಹೋದಾಗ ತುಂಬ ಜಾಸ್ತಿ ಇತ್ತು. ಅವಳಿಗೆ ಅಂತ್ರೂ ಹೇಳ್ಬಿಟ್ಟು ಥೈರಾಯ್ಡ್ ಕಮ್ಮಿ ಆಗೋವರೆಗೂ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ ಅಂತಂತಾನೆ ಹೇಳಿದ್ರು, ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಏನಂತ ಹೇಳಿದ್ರು, ಕನ್ಸೀವ್ ಆದ್ರೂ ಕೂಡ ಅಬೋರ್ಷನ್ ಆಗುತ್ತೆ, ಮಿಸ್ಕ್ಯಾರೇಜ್ ಆಗುತ್ತೆ ಯೂಶುವಲ್ ಆಗಿ. ಸೊ ಥೈರಾಯ್ಡ್ ಮೆಡಿಸಿನ್ನ ತೊಗೊಳ್ಲೇಬೇಕು, ಅದಾದಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ ಅಂತಂತ ಹೇಳಿದರು. ಓಕೆ. ಸೊ ಕೆಲವೊಂದಿಷ್ಟು ಜನಕ್ಕೆ ಕನ್ಸೀವ್ ಆದ ಮೇಲೆ ಥೈರಾಯ್ಡ್ ಬಂದಿರುತ್ತೆ. ಓಕೆ. ಅಂಥವರೆಲ್ಲರಿಗೂ ಗೋಸ್ಕರನೇ ಇವತ್ತಿನ ವಿಡಿಯೋ. ಏನು ಅಂತಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಏಕೆ ಥೈರಾಯ್ಡ್ ಬಂತು ಅಂತಂತಂದರೆ ಮಗುವಿಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಮೆಡಿಸಿನ್ ಕಂಪಲ್ಸರಿಯಾಗಿ ತೊಗೊಳ್ಲೇಬೇಕಾ, ಎಲ್ಲಿವರೆಗೂ ತೊಗೋಬೇಕು, ಓಕೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಆಗ್ತಾನೆ ನೋಡೋಣ ಬನ್ನಿ. ತುಂಬ ಸಾಮಾನ್ಯವಾಗಿ ಥೈರಾಯ್ಡ್ ಪ್ರಾಬ್ಲಮ್ ಕಾಣಿಸೋದು ಯಾವುದು ಅಂತಂತಂದರೆ ಹೈಪೋಥೈರಾಯ್ಡಿಸಮ್ ಅಂತಂದರೆ TSH ತುಂಬ ಜಾಸ್ತಿಯಾಗಿ ಇರುತ್ತೆ. TSH ಅಂತಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ. ಸೊ ಇದು ಜಾಸ್ತಿ ಇತ್ತು ಅಂತಂತಂದರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. ಓಕೆ. ಯಾವಾಗ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ ಮೇಲೆ ಅವರಿಗೆ ಥೈರಾಯ್ಡ್ ಬರುತ್ತೆ, ಆಗ ಆ ಥೈರಾಯ್ಡ್ನ ನೀಟಾಗಿ ಟ್ರೀಟ್ಮೆಂಟ್ ಅಂತಂತಂದರೆ ಮೆಡಿಸಿನ್ ತೊಗೊಂಡು ಮೇಂಟೈನ್ ಮಾಡಿದ್ರೆ, ಕಂಟ್ರೋಲಲ್ಲಿ ಇತ್ತು ಅಂತಂತಂದರೆ ಹೆಲ್ದಿ ಪ್ರೆಗ್ನೆನ್ಸಿ ಆ್ಯಂಡ್ ಹೆಲ್ದಿ ಬೇಬಿ ಆಗುತ್ತೆ. ಯೂಶುವಲ್ ಆಗಿ ಏನು ತೊಂದರೆ ಆಗೋದಿಲ್ಲ, ಜಸ್ಟ್ ಬಿಕಾಸ್ ಆಫ್ ಥೈರಾಯ್ಡ್. ಓಕೆ. ಯಾವಾಗ ಅದನ್ನು ಟ್ರೀಟ್ ಮಾಡದೆ, ಮೆಡಿಸಿನ್ ತೊಗೊಳ್ಳದೆ ಬಿಟ್ಟರೆ ಅಂತಹ ಟೈಮಲ್ಲಿ ಏನಾಗಬಹುದು, ಮಿಸ್ಕ್ಯಾರೇಜ್ ಆಗ್ಬೋದು, ಪ್ರೀಟರ್ಮ್ ಡೆಲಿವರಿ ಆಗಬಹುದು, ಆ್ಯಂಡ್ ಲೋ ಬರ್ತ್ ವೆಯ್ಟ್ ಆಗ್ಬೋದು, ಪ್ರೀಕ್ಲಾಂಪ್ಸಿಯಾ ಆಗಬಹುದು, ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಆಗ್ಬೋದು, ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಕೂಡ ಆಗಬಹುದು. ಬಟ್ ಏನಂತಂತಂದರೆ, ಜಸ್ಟ್ ಬಿಕಾಸ್ ನಿಮಗೆ ಥೈರಾಯ್ಡ್ ಇದೆ ಅಂದ ಮಾತ್ರಕ್ಕೆ, ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಥೈರಾಯ್ಡ್ ಇದೆ ಅಂದ ಮಾತ್ರಕ್ಕೆ ಇಮಿಡಿಯೇಟ್ ಆಗಿ ಮಗುಗೇನು ಥೈರಾಯ್ಡಿಂದ ಪ್ರಾಬ್ಲಮ್ ಬರಲ್ಲ, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಗುಗೆ ಬರೋದಿಲ್ಲ. ಓಕೆ. ಕಂಪ್ಲೀಟಾಗಿ ತಾಯಿಯ ಥೈರಾಯ್ಡ್ ಇದ್ರ ಮೇಲೇ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಮೇಲೇ, ಥೈರಾಯ್ಡ್ ಹಾರ್ಮೋನ್ಸ್ ಮೇಲೆ ಮಗು ಡಿಪೆಂಡ್ ಆಗಿರುತ್ತೆ. ಆಯಿತಾ. ಆದರೆ ಯಾವಾಗ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತೀವಿ ಅಂತಂತಂದರೆ, ಮೆಡಿಸಿನ್ ತೊಗೊಂಡು ಕಂಟ್ರೋಲಲ್ಲಿ ಇಡ್ತೀವಿ, ಆಗ ಮಗುವಿಗೆ ಯಾವುದೇ ಥರನಾದಂತಹ ತೊಂದರೆ ಆಗೋದಿಲ್ಲ. ಇಲ್ಲ ತಗೊಳ್ಳದೆ ಇದ್ದ ಪಕ್ಷದಲ್ಲಿ ಇದೆಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಮೆಡಿಸಿನ್ ಮ್ಯಾಂಡೇಟರಿನಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಮ್ಯಾಂಡೇಟರಿ. ಯಾಕಂತಂತಂದರೆ ತಾಯಿಯ ಥೈರಾಯ್ಡ್ ಹಾರ್ಮೋನ್ ಮೇಲೆ ಮಗು ಡಿಪೆಂಡ್ ಆಗಿರುತ್ತೆ. ಓಕೆ. ಇಲ್ಲಿ ವೇರಿಯೇಷನ್ ಆದರೆ ಮಗುಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಮ್ಯಾಂಡೇಟರಿಯಾಗಿ ಮೆಡಿಸಿನ್ ತೊಗೋಬೇಕು. ಯಾರಿಗೆಲ್ಲ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಥೈರಾಯ್ಡ್ ಇದೆ, ಯಾಕಂತಂದರೆ ಫಸ್ಟ್ ಟ್ರೈಮೆಸ್ಟ್ರ್ ಕನ್ಫರ್ಮ್ ಆದಮೇಲೆ, ಕಿಟ್ಟಲ್ಲಿ ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರಲ್ಲ, ಆವಾಗ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಥೈರಾಯ್ಡ್ ಎಷ್ಟಿದೆ ಅನ್ನೋದು. ಓಕೆ. ಸೊ ಥೈರಾಯ್ಡ್ ಚೆಕ್ ಮಾಡ್ತಾರೆ, ಶುಗರ್ ಲೆವೆಲ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಬೇರೆ ಹಾರ್ಮೋನ್ಸ್ ಎಲ್ಲನೂ ಚೆಕ್ ಮಾಡ್ತಾರೆ. ಸೊ ಆವಾಗ ಗೊತ್ತಾಗುತ್ತೆ ಥೈರಾಯ್ಡ್ ಇದೆನೋ ಇಲ್ವೋ ಅನ್ನೋದು. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಏನು ಮಾಡ್ತಾರೆ, ಡಾಕ್ಟರ್ಸು ನಿಮಗೆ ಕೊಡ್ತಾರೆ. ಆಯಿತಾ. ಅದನ್ನು ಕನ್ಸಿಸ್ಟೆಂಟಾಗಿ ಯಾವಾಗ ಹೇಳಿದ್ದಾರೆ, ಯಾವ ಡೋಸೇಜ್ ಹೇಳಿದ್ದಾರೆ ಅಷ್ಟನ್ನು ತೊಗೋಬೇಕು. ಇಲ್ಲ ನನಗೆ ಇಷ್ಟ ಆಗಲ್ಲ, ಟ್ಯಾಬ್ಲೆಟ್ಸು ನನಗೆ ತೊಗೊಳಕ್ಕಾಗಲ್ಲ, ವಾಂತಿ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಅಂತ ಬಿಟ್ಟರೆ ಮಗುವಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಮ್ಯಾಂಡೇಟರಿಯಾಗಿ ಥೈರಾಯ್ಡ್ ಮೆಡಿಸಿನನ್ನು ತೊಗೊಳ್ಳೇಬೇಕು. ಓಕೆ. ಸೊ ಎಲ್ಲಿವರೆಗೂ ತೊಗೋಬೇಕು ಅನ್ನೋ ಪ್ರಶ್ನೆಗೆ 3 ಇನ್ಸ್ಟೆನ್ಸ್ ಅಂತಂತಂದರೆ 3 ಡಿಫ್ರೆಂಟ್ ಸಿನಾರಿಯೋ. ಒಂದು, ಯಾರಿಗೆಲ್ಲ ಥೈರಾಯ್ಡು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಇದ್ದು, ತುಂಬ ಲೆವೆಲ್ಸ್ ಜಾಸ್ತಿ ಅಂತ ಇದ್ದು, ಆಲ್ರೆಡಿ ಅವರು ಮೆಡಿಸಿನ್ ತೊಗೊಳ್ತಾ ಇದ್ದು, ಆಮೇಲೆ ಕನ್ಸೀವ್ ಆಗಿದ್ದರೆ ಥ್ರೂಔಟ್ ಪ್ರೆಗ್ನೆನ್ಸಿನೂ ಅವ್ರು ತೊಗೊಳ್ಳೇಬೇಕು, ಆಫ್ಟರ್ ಪ್ರೆಗ್ನೆನ್ಸಿನೂ ಅವರು ತೊಗೊಳ್ಳೇಬೇಕು, ಕಂಟಿನ್ಯೂಯೇಷನ್. ಓಕೆ. ನನಗೆ ಕನ್ಸೀವ್ ಆಗೋಕ್ಕಿಂತ ಮುಂಚೆನೇ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಿದ್ರು, ಟಿಲ್ ನಾವು ನಾನು ತೊಗೊತಾ ಇದ್ದೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಸಿನಾರಿಯೋ ಅಂತಂತಂದರೆ, ಪ್ರೆಗ್ನೆಂಟ್ ಆದ ಮೇಲೆ ವೆರಿ ಫಸ್ಟ್ ಟೈಮ್ ಬರೋದು. ಓಕೆ. ಅಲ್ಲಿವರೆಗೂ ಥೈರಾಯ್ಡ್ ಇಲ್ಲೇ ಇಲ್ಲ, ಕನ್ಸೀವ್ ಆದಮೇಲೆ, ಪ್ರೆಗ್ನೆಂಟ್ ಆದಮೇಲೆ ಥೈರಾಯ್ಡ್ ಬಂದಿರುತ್ತೆ. ಓಕೆ. ಅಂಥವರಿಗೆಲ್ಲ ಡೆಲಿವರಿ ಆದ ತಕ್ಷಣವೇ
ಥೈರಾಯ್ಡ್ ಕೂಡ ನಾರ್ಮಲೈಸ್ ಆಗುತ್ತೆ. ಯೂಶುವಲ್ ಆಗಿ ನಾರ್ಮಲ್ ಆಗಿಬಿಡುತ್ತೆ. ಓಕೆ. ಆ ಥರ ಏನಾದರೂ ಆಯಿತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಪೋಸ್ಟ್ ಪ್ರೆಗ್ನೆನ್ಸಿ ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾರಲ್ಲ, ಸೊ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಥೈರಾಯ್ಡ್ ಲೆವೆಲ್ಸ್ ಎಷ್ಟಿದೆ ಅಂತ. ಓಕೆ. ಸೊ ಅದರ ಆಧಾರದ ಮೇಲೆ ಡೋಸೇಜ್ ಏನಾದರೂ ಕಮ್ಮಿ ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಅಥವಾ ಹೋಗ್ಬಿಟ್ಟಿದೆ ಸೊ ನಾರ್ಮಲ್ ಆಗಿದೆ, ನೋ ನೀಡ್ ಟು ಟೇಕ್ ಮೆಡಿಸಿನ್ ಅಂತಂತ ಹೇಳಿ ಸ್ಟಾಪ್ ಕೂಡ ಮಾಡಬಹುದು. ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಓಕೆ. ಸೊ ಯೂಶುವಲ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಬಂದಿರೋ ಥೈರಾಯ್ಡ್ ಪ್ರಾಬ್ಲಮ್ ಪ್ರೆಗ್ನೆನ್ಸಿ ಮುಗಿದ ತಕ್ಷಣನೇ ಅದು ಕೂಡ ಮುಗಿದೋಗುತ್ತೆ. ಓಕೆ. ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಪ್ರೆಗ್ನೆನ್ಸಿನಲ್ಲಿ ಬಂದಿದೆ ಅಂಥವ್ರಿಗೆ ಯೂಶುವಲ್ ಆಗಿ. ಬಟ್ ಹೋಗೇ ಹೋಗುತ್ತೆ ಅಂತ ಕಂಪಲ್ಸರಿ ಇಲ್ಲ. ಎಲ್ಲೋ ಒಬ್ಬೊಬ್ಬರಿಗೆ ಡೆಲಿವರಿ ಆದ ಮೇಲೂ ಕಂಟಿನ್ಯೂ ಇರುತ್ತೆ. ಓಕೆ. ಸೊ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಡೆಲಿವರಿ ಆದಮೇಲೆ ಅರೌಂಡ್ 5 to 6 ವೀಕ್ಸ್ ಆದಮೇಲೆ ಮತ್ತೆ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಸೊ ಅದರಲ್ಲಿ ಎಷ್ಟು ಬಂದಿದೆ ಅನ್ನೋ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟು ಕೆಲವೊಂದಿಷ್ಟು ಹೆಣ್ಮಕ್ಳು ಡೆಲಿವರಿ ಆದ ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಮು ಬರುತ್ತೆ. ಕೆಲವೊಂದಿಷ್ಟು ಜನ ಹೆಣ್ಮಕ್ಳಿಗೆ ಡೆಲಿವರಿ ಆದ ಮೇಲೆ ಬರುತ್ತೆ. ಓಕೆ. ಸೊ ಅಂಥವ್ರೂ ಕೂಡ ಈಗ ಡೆಲಿವರಿ ಆದ ಮೇಲೂ ಹಾರ್ಮೋನ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತಾ ಇರುತ್ತಲ್ವ. ಆ್ಯಂಡ್ ಸ್ಟ್ರೆಸ್ಸಿಂದ ಆಗಿರಬಹುದು, ಫುಡ್ ಹ್ಯಾಬಿಟ್ಸಿಂದ ಆಗಿರಬಹುದು, ಯಾವುದೇ ಕಾರಣದಿಂದ ಆಗಿರಬಹುದು, ಥೈರಾಯ್ಡ್ ಲೆವೆಲ್ಸ್ ಹೆಚ್ಚು ಕಮ್ಮಿ ಆಗಿತ್ತು ಅಂತಂತಂದರೆ ಆವಾಗಲೂ ಕೂಡ ಡಾಕ್ಟರ್ಸ್ ಮೆಡಿಸಿನ್ ಕೊಡ್ತಾರೆ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮು ಮತ್ತೆ ರೀಚೆಕ್ ಮಾಡ್ತಾರೆ. ಕೊಡಬೇಕಾ, ಕೊಡಬಾರ್ದಾ, ಸ್ಟಾಪ್ ಮಾಡಬೇಕಾ ಅನ್ನೋದು ಕಂಪ್ಲೀಟಾಗಿ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನನಗೆ ಥೈರಾಯ್ಡು ಕನ್ಸೀವ್ ಆಗೋಕ್ಕಿಂತ ಮುಂಚೆ ಇದ್ದಿದ್ದು. ಸೊ ಹಾಗಾಗಿ ಅದು ಆಮೇಲೂ ಕಂಟಿನ್ಯೂ ಆಯಿತು. ಇವಾಗ್ಲೂ ಕೂಡ ಥೈರಾಯ್ಡ್ ಮೆಡಿಸಿನ್ಸ್ ತೊಗೋತಾ ಇದ್ದೀನಿ. ಓಕೆ. ಬಟ್ ಶುಗರ್ ಅಂದರೆ ಡಯಾಬಿಟಿಸ್ ಏನು ನನಗೆ ಪ್ರೆಗ್ನೆನ್ಸಿನಲ್ಲೇ ಬಂದಿದ್ದು. ಸೊ ಪ್ರೆಗ್ನೆನ್ಸಿ ಮುಗಿದಾದ್ಮೇಲೆ ನನ್ನ ಶುಗರ್ ಲೆವೆಲ್ಸ್ ಮತ್ತೆ ವಾಪಸ್ ನಾರ್ಮಲ್ ಕೂಡ ಆಗೋಯಿತು. ಓಕೆ. ಆ್ಯಂಡ್ GDM ಇದ್ದವಾಗ ಕಂಪ್ಲೀಟಾಗಿ ಡಯಟ್ ಎಲ್ಲ ಮಾಡಿ ಇನ್ಸುಲಿನ್ನು, ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡಿದ್ದೀನಿ. ಓಕೆ. ಡೆಲಿವರಿ ಆಗೋವರೆಗೂ ತೊಗೊಂಡಿದ್ದೀನಿ. ಆದರೆ ಡೆಲಿವರಿ ಆದ ಮೇಲೆ ಇಮ್ಮಿಡಿಯೇಟ್ ಡೆಲಿವರಿ ಆದಮೇಲೆ ನನ್ನ ಗ್ಲೂಕೋಸ್ ಲೆವೆಲ್ ಎಲ್ಲ ತುಂಬ ನಾರ್ಮಲ್ ಆಗಿಬಿಟ್ಟಿತ್ತು. ಆ್ಯಂಡ್ ಬಾಣಂತನದಲ್ಲಿ ಏನೇನು ಕೊಡ್ತಾರೆ ಊಟದ ನಮ್ಮ ಕಡೆ ಎಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ತಿನ್ನಿಸ್ತಾರೆ, ಬೆಲ್ಲದ ಅಡುಗೆಗಳನ್ನ ಜಾಸ್ತಿ ತಿನ್ನಿಸ್ತಾರೆ. ಓಕೆ. ಸೊ ಅದರಿಂದ ನಾನು ತುಂಬ ಸ್ವೀಟ್ಸ್ನ ತಿಂದಿದ್ದೀನಿ ಪೋಸ್ಟ್ ಡೆಲಿವರಿ. ಆ್ಯಂಡ್ ವೆಯ್ಟ್ ಗೇನ್ ಕೂಡ ತುಂಬಾ ಆಗಿದೆ. ಆದರೆ ಶುಗರ್ ವಾಪಸ್ ಬರಲಿಲ್ಲ. ಓಕೆ. ಸೊ ಪ್ರೆಗ್ನೆನ್ಸಿನಲ್ಲಿ ಬಂದಿದ್ದು ಪ್ರೆಗ್ನೆನ್ಸಿ ಜೊತೆಗೇ ಹೊರಟೋಯ್ತು. ಆದರೆ ಥೈರಾಯ್ಡ್ ಮುಂಚೆಯಿಂದ ಇದ್ದಿದ್ದರಿಂದ ಇವಾಗ್ಲೂ ಇದೆ ಥೈರಾಯ್ಡ್. ಓಕೆ. ಆ್ಯಂಡ್ ಸೇಮ್ ವಿತ್ ಥೈರಾಯ್ಡ್ ಆಲ್ಸೋ ನಿಮಗೆ ಪ್ರೆಗ್ನೆನ್ಸಿನಲ್ಲಿ ಬಂದಿತ್ತು ಅಂತಂತಂದರೆ ಡೆಲಿವರಿ ಆದ ತಕ್ಷಣ ಅದನ್ನು ಕೂಡ ನಾರ್ಮಲೈಸ್ ಆಗುತ್ತೆ ಮೋಸ್ಟ್ ಆಫ್ ದಿ ಕೇಸಸ್. ಇಲ್ಲ ಅಂತಂತಂದರೆ ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕೆ ಮುಂಚೆಯಿಂದ ಥೈರಾಯ್ಡ್ ಇತ್ತು ಅಂತಂತಂದರೆ ಪ್ರೆಗ್ನೆನ್ಸಿನಲ್ಲೂ ಕಂಟಿನ್ಯೂ ಆಗುತ್ತೆ, ಪೋಸ್ಟ್ ಪ್ರೆಗ್ನೆನ್ಸಿನೂ ಕಂಟಿನ್ಯೂ ಆಗುತ್ತೆ. ಓಕೆ. ಆದರೆ ಮೆಡಿಸಿನ್ ತೊಗೊಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಆ್ಯಂಡ್ ಸ್ಕಿಪ್ ಮಾಡಬಾರ್ದು. ಸ್ಪೆಷಲಿ ಸ್ಕಿಪ್ ಮಾಡಬಾರ್ದು. ಅಯ್ಯೋ ಮರ್ತೋಯ್ತು, ಥೈರಾಯ್ಡ್ ಟ್ಯಾಬ್ಲೆಟ್ಸು ಕಂಪಲ್ಸರಿಯಾಗಿ ತೊಗೋಬೇಕು. ಗೊತ್ತಾಯ್ತಾ. ಆ್ಯಂಡ್ ಫ್ರೀಕ್ವೆಂಟಾಗಿ ಚೆಕ್ ಮಾಡಿಸಿದವಾಗ ಡೋಸೇಜ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂಚೆ ನಿಮಗೆ ಥೈರಾಯ್ಡ್ ಇದ್ದು ಕನ್ಸೀವ್ ಆದಮೇಲೆ ನಿಮ್ಮ ಲೆವೆಲ್ಸ್ ಎಷ್ಟಿವೆ ಅನ್ನೋದನ್ನು ನೋಡಿಕೊಂಡು ಡೋಸೇಜ್ನ ಕೂಡ ಆಲ್ಟರ್ ಮಾಡ್ತಾರೆ. ಓಕೆ. ಸೊ ನಿಮ್ಗೆ ಆಲ್ರೆಡಿ ಥೈರಾಯ್ಡ್ ಇತ್ತು ಅಂತಂತಂದರೆ ಡಾಕ್ಟರ್ ಜೊತೆ ಮಾತಾಡಿ. ಓಕೆ. ಥೈರಾಯ್ಡ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.